ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು 10ನೇ ತರಗತಿಯ ತೃತೀಯ ಭಾಷಾ ಹಿಂದಿಯ 3ನೇ ಪಾಠ ಗಿಲ್ಲು ಈ ರೇಖಾಚಿತ್ರವನ್ನು ಕನ್ನಡದಲ್ಲಿ ಕಲಿಯೋಣ. ಈ ಗಿಲ್ಲು ರೇಖಾಚಿತ್ರವನ್ನು ಬರೆದವರು ಶ್ರೀಮತಿ ಮಹಾದೇವಿ ವರ್ಮಾ ಅವರು. ಶ್ರೀಮತಿ ಮಹಾದೇವಿ ವರ್ಮಾ ಅವರನ್ನು ಆಧುನಿಕ ಮೀರಾಬಾಯಿ ಅಂತ ಹೇಳಿ ಕೂಡ ಕರೆಯಲಾಗ್ತದೆ. ಹಾಗಾದರೆ ಮಹಾದೇವಿ ವರ್ಮಾ ಅವರು ಈ ಗಿಲ್ಲು ರೇಖಾಚಿತ್ರದಲ್ಲಿ ಕೇಳುಗರಿಗೆ ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಸರ್ವಪ್ರಥಮವಾಗಿ ತಿಳ್ಕೊಳ್ಳೋಣ. इस पाठ से स्नेह भाव तथा प्राणी दया की सीख मिलती है. पशु पक्षियों के स्वभाव और उनकी जीवन शैली के साथ साथ उनके प्रति महादेव वर्मा के प्रेम से बच्चे परिचित होते हैं. ಈ ಪಾಠದಿಂದ ವಿದ್ಯಾರ್ಥಿಗಳಿಗೆ ಪರಸ್ಪರ ಸ್ನೇಹ ಭಾವನೆ, ಪ್ರಾಣಿ ದಯೆ, ಪಶು ಪಕ್ಷಿಗಳ ಜೀವನ ಶೈಲಿ, ಪಶು ಪಕ್ಷಿಗಳ ಸ್ವಭಾವ ಎಲ್ಲದರ ಬಗ್ಗೆ ಮಾಹಿತಿ ದೊರಕ್ತಾ ಹೋಗ್ತದೆ. ಅದರ ಜೊತೆಗೆ ಮಹಾದೇವಿ ವರ್ಮಾ ಅವರು ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಯಾವ ರೀತಿ ಅನ್ಯೋನ್ಯವಾದ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ರು ಇದನ್ನು ಕೂಡ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾದರೆ ಮಹಾದೇವಿ ವರ್ಮಾ ಅವರು ಈ ಪಾಠದಲ್ಲಿ ಏನನ್ನೆಲ್ಲ ಹೇಳ್ತಾ ಹೋಗ್ತಾರೆ ಅನ್ನೋದನ್ನು ಈಗ ಕೇಳ್ತಾ ಹೋಗೋಣ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंचों से चुआ चुओवल जैसा खेल रहे हैं. यह काकभूषुंडी भी विचित्र पक्षी है. एक साथ समाधारित, अनाधारित, अति सम्मानित, अति अवमानित. अचानक आಗಿ ಲೇಖಕಿ ಮಹಾದೇವಿ ವರ್ಮಾ ಅವರು ಒಂದಿನ ಮುಂಜಾನೆಯ ಸಮಯದಲ್ಲಿ ಮನೆಯ ಕೊಠಡಿಯಿಂದ ವರಾಂಡಕ್ಕೆ ಬಂದು ನೋಡ್ತಾರೆ. 2 ಕಾಗೆಗಳು, ಒಂದು ಗಮಲ ಅಂದರೆ ಹೂಕುಂಡ ಹೇಗಿರ್ತದೆ ಅಂತೇಳಿ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಒಂದು ಹೂಕುಂಡದ ಸುತ್ತಲೂ ಏನು ಮಾಡ್ತಾ ಇದ್ವು, ತಮ್ಮ ಕೊಕ್ಕಿನಿಂದ ಏನೋ ಕುಟ್ಟುವಂಥ ಆಟವನ್ನು ಆಡ್ತಾ ಇದ್ವು. ಇದನ್ನು ನೋಡಿದ ಲೇಖಕಿ ಮಹಾದೇವಿ ವರ್ಮಾ ಅವರು ಕಾಗೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಈ ಕಾಗೆಯನ್ನು ಪುರಾಣಗಳಲ್ಲಿ ಕಾಕಭೂಷುಂಡಿ ಅಂತೇಳಿ ಕರೆಯಲಾಗಿದೆ. ಕಾಕಭೂಷುಂಡಿ ಅಂತಂದರೆ ಪಕ್ಷಿಗಳ ಗುರು ಅಂಥೇಳಿ ಅರ್ಥವನ್ನು ಕೊಡ್ತದೆ. ಈ ಕಾಗೆಯನ್ನು ಲೇಖಕಿ ವಿಚಿತ್ರ ಪಕ್ಷಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ವಿಚಿತ್ರ ಪಕ್ಷಿ ಹೇಳ್ತಾ ಇದ್ದಾರೆ ಅಂದರೆ, ಈ ಕಾಗೆಯನ್ನು ಒಂದೇ ಸಮನೆ ಗೌರವಯುತವಾಗಿ ನೋಡಲಾಗ್ತದೆ ಮತ್ತು ಅಷ್ಟೇ ಅಗೌರವವಾಗಿ ಕೂಡ ನೋಡಲಾಗ್ತದೆ. ಈ ಕಾಗೆಯನ್ನು ಅತ್ಯಂತ ಸಮ್ಮಾನಯುತವಾಗಿ ಒಂದು ಕಡೆ ನೋಡಿದ್ರೆ, ಇನ್ನೊಂದು ಕಡೆ ಅತ್ಯಂತ ಅವಮಾನಯುತವಾಗಿ ಕೂಡ ಏನು ಮಾಡಲಾಗ್ತದೆ, ನೋಡಲಾಗ್ತದೆ. ಅದಕ್ಕಾಗಿ ಲೇಖಕಿ ಕಾಗೆಯನ್ನು ವಿಚಿತ್ರ ಪಕ್ಷಿ ಅಂತೇಳಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. हमारे बेचारे पुरखे ना गरुड़ के रूप में आ सकते हैं, ना मयूर के, ना हंस के. उन्हें पितृपक्ष में हमसे कुछ पाने के लिए काक बनकर ही अवतीर्ण होना पड़ता है. ನಮ್ಮ ಪೂರ್ವಜರು ಗರುಡ ರೂಪದಲ್ಲಿ ಬರೋದಿಲ್ಲ, ನವಿಲಿನ ರೂಪದಲ್ಲಿ ಬರೋದಿಲ್ಲ, ಅಥವಾ ಹಂಸದ ರೂಪದಲ್ಲಿ ಕೂಡ ಬರೋದಿಲ್ಲ. ಪಿತೃಪಕ್ಷದಲ್ಲಿ ನಮ್ಮಿಂದ ಏನಾದರೂ ಪಡ್ಕೊಳ್ಬೇಕು ಅಂತೇಳಾದರೆ ಅವರಿಗೆ ಕಾಗೆಯ ರೂಪದಲ್ಲೇ ಬರುವಂತಹ ಅನಿವಾರ್ಯತೆ ಇದೆ. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. ಇಷ್ಟೇ ಅಲ್ಲ, ನಮ್ಮ ದೂರದ ಯಾರಾದರೂ ಪ್ರಿಯಜನರು ಬರ್ತಾ ಇದ್ದಾರೆ ಅಂತೇಳಾದರೆ ಅವರ ಬರುವಿಕೆಯ ಮಧುರ ಸಂದೇಶವನ್ನು ಕಾಗೆಯ ಕರ್ಕಶ ಧ್ವನಿಯಲ್ಲೇ ನಾವು ಕೇಳುವಂತಹ ಪರಿಸ್ಥಿತಿ ಇದೆ. दूसरी ओर हम कौवा और काव काव करने को अवमानना के अर्थ में ही प्रयुक्त करते हैं. ಮತ್ತೊಂದೆಡೆ ಕಾಗೆ ಅಥವಾ ಕಾಗೆಯ ಕಾವ್ ಕಾವ್ ಶಬ್ದ ಏನಿದೆಯಲ್ಲ, ಇದನ್ನು ಅವಮಾನಕರ ಶಬ್ದವನ್ನಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಉಪಯೋಗಿಸ್ತಾ ಇದ್ದೇವೆ ಈವರೆಗೂ ಕೂಡ. मेरे काक पुराण के विवेचन में अचानक बाधा आ पड़ी, क्योंकि गमले और दीवार की संधि में छिपे एक छोटे से जीव पर मेरी दृष्टि रुक गई. ಲೇಖಕಿ ಏನು ಕಾಗೆಯ ಪುರಾಣವನ್ನು ಹೇಳ್ತಾ ಇದ್ರು, ಇದನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಪರಿಸ್ಥಿತಿ ಬರ್ತದೆ, ಇದಕ್ಕೆ ವಿಘ್ನ ಉಂಟಾಗ್ತದೆ. ಕಾರಣ ಇಷ್ಟೇ, ಲೇಖಕಿ ಏನು ಮಾಡ್ತಾರೆ, ಹೂಕುಂಡ ಮತ್ತು ಗೋಡೆಯ ಮಧ್ಯೆ ಬಿದ್ದಿರುವಂಥ ಒಂದು ಚಿಕ್ಕ ಜೀವಿಯನ್ನು ನೋಡ್ತಾರೆ. निकट जाकर देखा गिलहरी का एक छोटा सा बच्चा है जो संभवतः घोंसले से गिर पड़ा है और अब कौवे जिसमें सुलभ आहार खोज रहे हैं. ಹತ್ತಿರ ಹೋಗಿ ಲೇಖಕಿ ನೋಡಿದ್ರೆ ಅದು ಗಿಲ್ಹರಿಯ ಮರಿಯಾಗಿತ್ತು. ಗಿಲ್ಹರಿ ಅಂದರೆ ಅಳಿಲು, ನೀವು ನೋಡಿರ್ತೀರಿ. ನೋಡಿಲ್ಲ ಅಂದರೆ ಈ ಚಿತ್ರವನ್ನು ನೋಡಿ ನಾನು ತೋರಿಸ್ತಾ ಇದ್ದೇನೆ. ಈ ಅಳಿಲಿನ ಮರಿ ಏನಾಗಿತ್ತು, ಆ ಹೂಕುಂಡ ಮತ್ತು ಗೋಡೆಯ ಮಧ್ಯೆ ಬಿದ್ದಿತ್ತು. ಅಕಸ್ಮಾತಾಗಿ ತನ್ನ ಗೂಡಿನಿಂದ ಅದು ಬಿದ್ದಿರಬೇಕು.
ಈಗ ಕಾಗೆಗಳು ಏನು ಮಾಡ್ತಾ ಇವೆ, ಆ ಗಿಲ್ಹರಿಯ ಮರಿಯನ್ನು ತಮ್ಮ ಆಹಾರವನ್ನಾಗಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದೆ. ಯಾಕಂದರೆ ಅದು ಗಿಲ್ಹರಿ ಮರಿ ತುಂಬ ಸುಲಭ ಆಹಾರವಾಗಲಿಕ್ಕಿದೆ. ಯಾವುದಕ್ಕೆ? ಕಾಗೆಗೆ. काकद्वय की चोंच चों के दो गांव उस लघु प्राण के लिए बहुत थे, अतः वे निश्चेष्ट सा गमले से चिपका पड़ा था. ಕಾಕದ್ವಯ, ಎರಡು ಕಾಗೆಯ ಕೊಕ್ಕಿನಿಂದ ಆದಂಥ ಗಾಯಗಳೇನಾಗಿತ್ತು, ಅದಕ್ಕೆ ಬಹಳ ದೊಡ್ಡದಾಗಿತ್ತು. ಯಾಕಂದರೆ ಅದು ಚಿಕ್ಕ ಜೀವಿ. ಈ ನೋವನ್ನು ತಡ್ಕೊಳ್ಳಿಕ್ಕಾಗದೆ ಆ ಗಿಲ್ಹರಿಯ ಮರಿ ನಿಶ್ಚೇಷ್ಟವಾಗಿ ಯಾವುದೇ ಕ್ರಿಯೆ ಇಲ್ಲದೆ ಹೂಕುಂಡದ ಹತ್ರ ಬಿದ್ದುಕೊಂಡಿತ್ತು. सबने कहा, कौवे की चोंच के घाव लगने के बाद यह बच नहीं सकता, अतः इसे ऐसे ही रहने दिया जावे. ಎಲ್ಲರೂ ಹೇಳಿ ಕಣಕಿದ್ರು, ಕಾಗೆಯ ಕೊಕ್ಕಿನಿಂದ ಗಾಯ ಆದಂಥ ಈ ಗಿಲ್ಹರಿಯ ಮರಿ ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನು ಮಾಡಿಬಿಡೋಣ, ಈ ಗಿಲ್ಹರಿಯ ಮರಿಯನ್ನು ಹಾಗೆ ಬಿಟ್ಬಿಡೋಣ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು. ಪರಂತು ಮನ ನಹಿ ಮಾನ. उसे हौले से उठाकर अपने कमरे में लाई, फिर रुई से रक्त पोंछकर गांवों पर पेंसिलिन का मरहम लगाया. ಆದರೆ ಲೇಖಕಿಯ ಮನಸ್ಸು ಒಪ್ಪಲಿಲ್ಲ ಆ ಗಿಲ್ಹರಿಯ ಮರಿಯನ್ನು ಹಾಗೆ ಬಿಟ್ಟು ಬರಲಿಕ್ಕೆ. ನಿಧಾನವಾಗಿ ತನ್ನ ಕೈಗಳಿಂದ ಗಿಲ್ಹರಿಯ ಮರಿಯನ್ನು ಎತ್ತುಕೊಳ್ತಾರೆ, ಮತ್ತೆ ತನ್ನ ಕೊಠಡಿಗೆ ತಗೊಬರ್ತಾರೆ. ಅಲ್ಲಿ ಬಂದು ಹತ್ತಿಯಿಂದ ರಕ್ತಗಳನ್ನೆಲ್ಲ ಒರೆಸ್ತಾರೆ. ಅದಾದ ಮೇಲೆ ಗಾಯಗಳಿಗೆ ಪೆನ್ಸಿಲಿನ್ ಮುಲಾಮನ್ನು ಕೂಡ ಏನು ಮಾಡ್ತಾರೆ, ಲೇಖಕಿ ಲೇಪಿಸ್ತಾರೆ. कई घंटे के उपचार के उपरांत उसके मुंह में एक बूंद पानी टपकाया जा सका. ಲೇಖಕಿ ಬಹಳ ಗಂಟೆಯ ಉಪಚಾರದ ನಂತರ ಆ ಗಿಲ್ಹರಿಯ ಬಾಯಲ್ಲಿ ಒಂದು ಹುಂಡು ನೀರನ್ನು ಮಾತ್ರ ಹಾಕ್ತಾರೆ. तीसरे दिन वह इतना अच्छा और अस्वस्थ हो गया कि मेरी उंगली अपने दोनों नन्हे पंजों से पकड़कर नीले कांच के मोतियों जैसी आंखों से इधर उधर देखने लगा. ಮೂರನೇ ದಿನ ಆ ಗಿಲ್ಹರಿ ಎಷ್ಟು ಸ್ವಸ್ಥವಾಯಿತು ಅಂದರೆ, ಎಷ್ಟು ಆರೋಗ್ಯವಂತವಾಯಿತು ಅಂದರೆ, ತನ್ನ ಎರಡು ಪಂಜುಗಳಿಂದ ಲೇಖಕಿಯ ಬೆರಳುಗಳನ್ನು ಹಿಡ್ಕೊಳ್ತಾ ಇತ್ತು. ಮತ್ತು ತನ್ನ ಹೊಳೆಯುವಂಥ, ಎಲ್ಲರನ್ನು ವಿಸ್ಮಿತಗೊಳಿಸುವಂಥ ಗಾಜಿನಂಥ ಕಣ್ಣುಗಳಿಂದ ಆ ಕಡೆ ಈ ಕಡೆ ಏನು ಮಾಡ್ತಾ ಇತ್ತು, ನೋಡ್ತಾ ಇತ್ತು. 3-4 मास में उसके स्निग्ध रुएं, जब्बेदार पूंछ और चंचल चमकीली आंखें सबको विस्मित करने लगी. 3-4 ತಿಂಗಳುಗಳಲ್ಲಿ ಅದರ ಶುಭ್ರವಾದ ಕೂದಲುಗಳು, ಗುಚ್ಚದಂತಿರುವ ಬಾಲ ಮತ್ತು ಚಂಚಲವಾದಂಥ ಹೊಳೆಯುವಂಥ ಕಣ್ಣುಗಳು ಎಲ್ಲರನ್ನ ಮೂಕ ವಿಸ್ಮಿತಗೊಳಿಸ್ತಾ ಇತ್ತು. हम उसे गिल्लू कहकर बुलाने लगे. मैंने फूल रखने की एक हल्की डालिया में रुई बिछाकर उसे तार से खिड़की पर लटका दिया. ಲೇಖಕಿ ಆ ಗಿಲ್ಹರಿಯ ಮರಿಗೆ ಗಿಲ್ಲು ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಹೂವನ್ನು ಇಡುವಂಥ ಬುಟ್ಟಿಯ ಮೇಲೆ ಹತ್ತಿಯನ್ನು ಹಾಸ್ತಾರೆ ಮತ್ತು ಅದಕ್ಕೆ ಒಂದು ಬಳ್ಳಿಯನ್ನು ಕಟ್ಟಿ ಕಿಡಕಿಗೆ ನೇತಾಕ್ಬಿಡ್ತಾರೆ. ಅಂದರೆ ಒಂದು ಚಿಕ್ಕ ಮನೆಯನ್ನು ಕೂಡ ಗಿಲ್ಹರಿಯ ಮರಿಗೆ ಅಂದರೆ ಗಿಲ್ಲುವಿಗೆ ಮಾಡಿಕೊಡ್ತಾರೆ ಲೇಖಕಿ ಮಹಾದೇವಿ ವರ್ಮಾ. 2 वर्ष वही गिल्लू का घर रहा. वह स्वयं हिलकर अपने घर में झूलता और अपनी कांच के मनकों सी आंखों से कमरे के भीतर और खिड़की से बाहर न जाने क्या देखता समझता रहता था. परंतु उसकी समझदारी और कार्यकलाप पर सबको आश्चर्य होता था. 2 ವರ್ಷಗಳವರೆಗೆ ಆ ಹೂ ಬುಟ್ಟಿಯೇ ಏನಾಗಿತ್ತು, ಗಿಲ್ಲುವಿನ ಮನೆಯಾಗಿತ್ತು. ಆ ಹೂ ಬುಟ್ಟಿಯ ಮೇಲ್ಗಡೆ ಕೂತ್ಕೊಂಡು ಗಿಲ್ಲು ತಾನೇ ಅಲ್ಲಾಡುತ್ತಾ ಅದನ್ನು ಜೋಕಾಲಿ ಥರ ಯೂಸ್ ಮಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ಕಿಟಕಿಯಿಂದ ಹೊರಗಡೆ ಕೂಡ ನೋಡ್ತಾ ಇತ್ತು, ಕಿಟಕಿಯಿಂದ ಒಳಗಡೆ ಕೂಡ ನೋಡ್ತಾ ಇತ್ತು. ಏನನ್ನ ನೋಡ್ತಾ ಇತ್ತು, ಏನನ್ನ ಅರ್ಥ ಮಾಡ್ಕೊಳ್ತಾ ಇತ್ತು, ಇದು ಲೇಖಕಿಗೆ ತಿಳಿತಾ ಇರಲಿಲ್ಲ. ಆದರೆ ತನ್ನ ಕ್ರಿಯೆಗಳಿಂದ, ತನ್ನ ಕೆಲಸಗಳಿಂದ, ತನ್ನ ಬುದ್ಧಿವಂತಿಕೆಯಿಂದ ನೋಡುಗರನ್ನೆಲ್ಲರನ್ನೂ ಈ ಗಿಲ್ಲು ಮೂಕ ವಿಸ್ಮಿತಗೊಳಿಸ್ತಾ ಇತ್ತು. ಎಲ್ಲರನ್ನೂ ಆಶ್ಚರ್ಯಚಕಿತರಾಗುವಂತೆ ಮಾಡ್ತಾ ಇತ್ತು. ಪಾಠದ ಮುಂದಿನ ಭಾಗವನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಹಿಂದಿ ಜ್ಞಾನ ಬಂಧುವನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ವಿದ್ಯಾರ್ಥಿಗಳೇ. ಧನ್ಯವಾದ.